ಆ ಬಾಳೆಹಣ್ಣೊಂದು ಮಾತ್ರ ತಗೊಂಬಂದ್ಬಿಡಣ, ಏನಂತೀಯ? ಇದೇನಿದು ಇಷ್ಟು ಗಲೀಜಾಗಿದೆ? ಸಣ್ಣ ಮಕ್ಕಳು ಅಂತ ನಾನೇ ತಪ್ಪಾಗಿ ಲೆಕ್ಕ ಹಾಕೊಂಡ್ಬಿಟ್ಟೆ. ದೊಡ್ಡವರು ಇಷ್ಟು ಚೆನ್ನಾಗಿ ಕಟ್ಟಲ್ಲ, ಅಷ್ಟು ಚೆನ್ನಾಗಿ ಕಟ್ಟಿದ್ದು. ಸರಿ ಬಾ, ಇದನ್ನ ಹೋಗಿ ಇಟ್ಬಿಟ್ಟು ಕತ್ತಿ ತರೋಣ. ನೋಡಿ ಎಷ್ಟೊಂದು ಹಣ್ಣು. ಇವತ್ತು ಅಡಿಗೆನೇ ಮಾಡಬೇಡಿ, ಈ ಹಣ್ಣೆ ಇಟ್ಕೊಂಡು ತಿನ್ನೋಣ. ಆಯ್ತು ಬಾಲು, ಈ ಹಣ್ಣೆ ಇಟ್ಕೊಂಡು ತಿನ್ನೋಣ ಬಿಡು. ಅಜ್ಜಿ ಸರಿ ಸರಿ, ಈ ಹಣ್ಣೆಲ್ಲ ತಗೊಂಡೋಗಿ ಮನೆ ಒಳಗಡೆ ಇಡ್ತೀನಿ. ಬಾಲು ತಡಿಯೋ, ಮನೆ ಸ್ವಲ್ಪ ಗೂಡಿಸ್ಬಿಟ್ಟು ಬರ್ತೀನಿ, ಆಮೇಲೆ ತಗೊಂಡೋಗಿ ಒಳಗಿಡೋಣ. ಆಯ್ತಜ್ಜಿ. ಒಳ್ಳೆ ರುಚಿ ರುಚಿಯಾದ ಬಾಳೆಹಣ್ಣು, ಡ್ರ್ಯಾಗನ್ ಫ್ರೂಟು. ಯಾಕೆ, ಏನಾಯ್ತು? ಯಾಕೆ ಈ ರೀತಿ ಗಾಬರಿ ಓಡ್ಬರ್ತಾ ಇದ್ದೀರಾ? ಅಯ್ಯೋ ಅಕ್ಕ, ಹೇಳ್ತೀನಿ, ಅಜ್ಜಿನ ಮೊದಲು ಕರಿ. ಅಜ್ಜಿ 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 ಏನೋ ಮಾಡ್ತಾ ಇದಾರೆ. ಅಚ್ಚು ಏನಾಯ್ತು? ಅಯ್ಯೋ ನಿಮ್ಗೆ ಹೇಳಿದ್ರೆ ಗೊತ್ತಾಗಲ್ಲ. ಅಜ್ಜಿ ಅಜ್ಜಿ ಬನ್ನಿ ಅಜ್ಜಿ ಇಲ್ಲಿ. ಏನಾಯ್ತಪ್ಪ, ಯಾಕೋ ಈ ತರ ಕೂಗ್ತಾ ಇದೀಯಾ? ಅಯ್ಯೋ ಅಜ್ಜಿ, ಈ ತೋಟದಲ್ಲಿ ಏನಾದ್ರೂ ನಡೀತಾ ಇದೆ, ಏನು ಗೊತ್ತಾಗ್ತಾ ಇಲ್ಲ. ನಾವು ಡ್ರ್ಯಾಗನ್ ಫ್ರೂಟ್ ತೆಗೆಯಕ್ಕೆ ಹೋಗಿದ್ವಲ್ಲ, ಅಲ್ಲಿ ಬಾಳೆ ಮರದಲ್ಲಿ 2 ಬಾಳೆಗೊನೆ ಬಿಟ್ಟಿತ್ತು. ಹಣ್ಣಂದ್ರೆ ಹಣ್ಣಾಗಿತ್ತು, ನಮ್ಗೆ ತೆಗೆಯಕ್ಕೆ ಆಗಿಲ್ಲ. ಸರಿ, ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಡ್ರ್ಯಾಗನ್ ಫ್ರೂಟ್ ಎಲ್ಲ ತಗೊಂಡೋಗಿ ಮನೆಗೆ ಇಟ್ಬಿಟ್ಟು ಆಮೇಲೆ ಬಂದು ಆ ಬಾಳೆಹಣ್ಣೆಲ್ಲ ತೆಗೆಯೋಣ ಅಂತ ಇದ್ವಿ. ಹೋಗಿ ನೋಡಿದ್ರೆ ಬಾಳೆಹಣ್ಣು ಇಲ್ಲ, ಮತ್ತೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಎಲ್ಲ ಗಿಡದಲ್ಲೇ ಬಿಟ್ಟಿದ್ವಿ, ಅದನ್ನೂ ಇಲ್ಲ. ಯಾರೋ ಬಂದು ಕಿತ್ಕೊಂಡು ಹೋಗ್ಬಿಟ್ರಜ್ಜಿ. ಏನು, ತೋಟದಲ್ಲಿ ಹಣ್ಣೆಲ್ಲ ಬಂದು ಕಿತ್ಕೊಂಡು ಹೋಗ್ಬಿಟ್ರಾ? ಹೌದು ಅನು ಅಕ್ಕ, ನಾವು ಹೋಗಿ ನೋಡಷ್ಟರಲ್ಲಿ ಬಾಳೆಹಣ್ಣು, ಡ್ರ್ಯಾಗನ್ ಫ್ರೂಟ್ ಎಲ್ಲನೂ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದ ವಿಷಯ? ಗೊತ್ತಾಯ್ತು ಗೊತ್ತಾಯ್ತು ಅಜ್ಜು. ಈ ತರ ಹೇಳ್ಬೇಕು ಅಂತ ಅಲ್ಲಿಂದಾನೆ ಪ್ಲಾನ್ ಮಾಡ್ಕೊಂಡ್ ಬಂದ. ಬಾಳೆಹಣ್ಣು, ಡ್ರ್ಯಾಗನ್ ಫ್ರೂಟ್ ಎಲ್ಲ ಎಲ್ರು ತಿನ್ಬಿಟ್ಟು ಇಲ್ಲಿ ಬಂದು ಖಾಲಿ ಆಗ್ಬಿಟ್ಟು ಯಾರೋ ಬಂದು ಕಿತ್ಕೊಂಡು ಹೋಗ್ಬಿಟ್ಟು ಅಂತ ಸುಳ್ಳು ಹೇಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬಂದ. ಅಲ್ಲ, ಅಷ್ಟೊಂದು ಬಾಳೆಹಣ್ಣು, ಡ್ರ್ಯಾಗನ್ ಫ್ರೂಟ್ ಅಲ್ಲಿ ತಿನ್ನೋದಿಕ್ಕೆ ಇಲ್ಲಿ ತಗೊಂಡ್ಬಂದು ತಿನ್ಬಿಟ್ಟೆ ಯಾರೇನು ಹೇಳ್ತಾರೆ? ಏನಾಯ್ತಿದ್ರಲ್ಲಿ ತಿನ್ನೋದ್ರಲ್ಲಿ ಸುಳ್ಳು ಹೇಳ್ತಾರ ಯಾರಾದ್ರೂ? ವೆರಿ ಬ್ಯಾಡ್ ಗರ್ಲ್ಸ್. ಹೇಯ್ ಪಾರ್ಕೆ ಕಡ್ಡಿ, ಬಾಯಿ ಮುಚ್ಕೊಂಡಿದ್ಬಿಟ್ರೆ ಸಾಕು, ಬರ್ತಿಯಲ್ಲ ಸಪರೇಟ್ ಆಗಿ ಸಿಗೋ, ಆಗ ಮಾಡ್ತೀನಿ ನಿಂಗೆ. ಅಜ್ಜಿ ಏನಜ್ಜಿ ಹಂಗೆ ನಿಂತ್ಕೊಂಡಿದ್ದೀರಾ? ಏನಾದ್ರೂ ಹೇಳಿ, ಬನ್ನಿ ಬೇಕಾದ್ರೆ ಅಲ್ಲಿ ನೋಡ್ತೀರಂತೆ. ಎಷ್ಟೊಂದು ಹಣ್ಣಿತ್ತು, ಎಲ್ಲನೂ ಕಿತ್ಕೊಂಡು ಹೋಗ್ಬಿಟ್ರು. ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಯಾರಜ್ಜಿ ಈ ತರ ಎಲ್ಲ ಮಾಡೋದು? ಏನಪ್ಪ ಪುಟ್ಟ ಹೇಳ್ತಾ ಇದೀಯಾ? ಇನ್ನೂ ಇತ್ತ ಹಣ್ಣು? ಇಲ್ಲಿದಾವಲ್ಲ, ತಂದಿದಿರಲ್ಲ, ಇನ್ನೆಷ್ಟಿದ್ವು? ಅಯ್ಯೋ ಅಜ್ಜಿ, ಎಷ್ಟೊಂದು ಹಣ್ಣಿದ್ವು ಗೊತ್ತಾ? ಬಾಳೆಹಣ್ಣೆಲ್ಲ ಇತ್ತು ಅಂತ ಹೇಳ್ತಾ ಇದೀನಲ್ಲ, ನೀವು ಇನ್ನೂ ಇತ್ತ ಅಂತ ಕೇಳ್ತಾ ಇದ್ದೀರಾ? ನೀವು ಬೇಕಾದ್ರೆ ಬಂದು ನೋಡಿ. ಏನ್ ನೋಡೋದು ಏನೋ ಬಿಡಪ್ಪ. ಆಚೆ ಕಡೆ ಎಲ್ಲ ಹೋಗಿ 1.5 ತಿಂಗಳಾಯ್ತು. ಅಷ್ಟು ಹಣ್ಣು ಬಿಟ್ಟಿದಾವಂತಾನೆ ನನಗೆ ಗೊತ್ತಿಲ್ಲ. ನೀವ್ ಹೇಳಿನೇ ನನ್ಗೆ ಗೊತ್ತಾಗಿದ್ದು. ಇಷ್ಟು ಬೇಗ ಯಾರೋ ಬಂದು ತಗೊಂಡೋಗಿದಾರಂತ ಹೇಳಿದ್ರೆ ಯಾರಿರ್ಬೋದೋ ಏನೋ ಬಿಡು. ಈ ಊರ್ನಲ್ಲೆಲ್ಲ ಇಂಥ ಕಳ್ತನ ಎಲ್ಲ ಮಾಡೋರು ಯಾರೂ ಇಲ್ಲ. ಯಾರೋ ಬೇರೆ ಊರ್ನವ್ರು ಆಗಿರ್ಬೇಕು. ಅದಕ್ಕೆ ಹಿಂಗ್ ಬಂದು ಹಣ್ಣೆಲ್ಲ ತಗೊಂಡೋಗ್ತಾ ಇದಾರೆ. ಹೋದ್ ವಾರದಲ್ಲಿ ಆ ತರಕಾರಿ ಎಲ್ಲ ತಗೊಂಡೋಗ್ಬಿಟ್ರು. ಏನೋ ಯಾರು ಹೊಟ್ಟೆಗೆ ಹೋಗತ್ತೋ, ಹೋಗ್ಲಿ ಬಿಡು, ತಿನ್ನಕ್ ತಾನೇ ತಗೊಂಡೋಗ್ತಾ ಇದಾರೆ. ಸರಿ ಕಣ್ರಪ್ಪ, ಹೋಗಿ ಅದೇನೋ ಜ್ಯೂಸ್ ಕೇಳಿದ್ರಲ್ಲ, ಮಾಡ್ಕೊಡ್ತೀನಿ. ಸ್ವಲ್ಪ ಸಕ್ಕರೆ ತಂದ್ರಿ ಅಂಗಡಿಗೆ ಹೋಗಿ, ಆಯ್ತಾ? ಏನು ಅಜ್ಜಿ ಹಿಂಗ್ ಹೇಳ್ಬಿಟ್ಟು ಹೋಗ್ತಾ ಇದಾರೆ? ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ಅನು ಅಕ್ಕ? ಯಾರು ತಂದಿರ್ಬೋದು ಅಷ್ಟೊಂದು ಹಣ್ಣು? ಬಾಳೆಹಣ್ಣೆಲ್ಲ ಎಷ್ಟು ಹಣ್ಣಾಗಿತ್ತು, ತಿನ್ನೋಣ ಅಂತ ತುಂಬಾ ಆಸೆ ಪಟ್ಟಿದ್ದೆ. ಬಂದು ಎಲ್ಲಾನು ತಗೊಂಡೋಗ್ಬಿಟ್ರು. ಅವ್ರು ಚೆನ್ನಾಗೇ ಇರ್ಬಾರ್ದು. ಅಯ್ಯೋ ಅಚ್ಚು ಬಿಡು, ಈ ಹಣ್ಣಾದ್ರೂ ಉಳಿತಲ್ಲ. ಹೋಗಿ ತಗೊಂಬಂದಿದ್ದಕ್ಕೆ ಇಷ್ಟಾದ್ರೂ ಉಳಿತು, ಇಲ್ಲಾಂದ್ರೆ ಇದನ್ನು ತಗೊಂಡೋಗ್ತಾ ಇದ್ರು. ಹೌದು, ಆದ್ರೇನು ಎಲ್ಲ ಹಣ್ಣು ತಗೊಂಡೋಗ್ಬಿಟ್ಟಲ್ಲ, ಬೇಜಾರಾಗ್ತಾ ಇದೆ ಅನು ಅಕ್ಕ. ಅವ್ರು ಯಾರು ಅಂತ ಕಂಡಿಡಿಬೇಕು. ಸರಿ, ಕಂಡಿಡಿತಿಯಂತೆ. ಹೋಗು, ಅಜ್ಜಿ ಹೇಳಿದ್ರಲ್ಲ ಸಕ್ಕರೆ ತಗೊಂಬಾ, ಆಯ್ತಾ? ಸ್ವಲ್ಪ ಹೊತ್ತು ನಾನು ಕುತ್ಕೊಳ್ತೀನಿ, ಕಾಲೆಲ್ಲ ನೋವಾಗ್ತಾ ಇದೆ, ಆಗ್ಲೇ ಹೇಳಿದ್ನಲ್ಲ. ಆಯ್ತು, ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಕೂಗೋದು ಇಲ್ಲದೆ ಈಚೆ ಯಾಕೆ ಹೋಗ್ತಿದ್ದಾಳೆ? ಈಚೆ ತಾನೇ ಹೋಗ್ಬೇಕು. ಏನ್ ಮಾಡ್ತಾಳೋ? ಹಾಲು ಮನೆ ಎಲ್ಲ ಗುಡಿಸ್ಬಿಟ್ಟೆ. ಸರಿ, ಹಣ್ಣು ತಗೊಂಡ್ ನಡಿ, ಒಳಗ್ ಹೋಗೋಣ. ಅಜ್ಜಿ, ಏನಪ್ಪ? ಅಜ್ಜಿ, ನಮ್ಮಮ್ಮ ಹೇಳಿದ್ರು 50 ಗ್ರಾಂ ಟೀ ಪುಡಿ ಕೊಡ್ಬೇಕಂತೆ.
ಅಯ್ಯೋ ಟೀ ಪುಡಿ ಎಲ್ಲ ಖಾಲಿ ಆಗ್ಬಿಡ್ತು ಕಣಪ್ಪ. ನಾನು ಮಾರ್ಕೆಟ್ಗೆ ಹೋದ್ರೆ ತಗೊಂಬರ್ತೀನಿ ಬಿಡು. ನಾಳೆ ಸಿಗತ್ತೆ ಅಂತ ಹೇಳು. ಹೌದಾ ಅಜ್ಜಿ? ಸರಿ. ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆಯಲ್ಲ ಅದೆಷ್ಟು? ಯಾಕಪ್ಪ ನಿನಗೆ ಬೇಕಾ? ಹಾ ಹೌದಜ್ಜಿ. ಎಷ್ಟಂತ ಹೇಳಿ ನಾನು ಹೋಗಿ ದುಡ್ಡು ತರ್ತೀನಿ. ಎಷ್ಟಂತ ಹೇಳೋದು? ಎಷ್ಟು ರೇಟ್ ಅಂತ ಗೊತ್ತಿಲ್ಲ ಕಣಪ್ಪ. ನೋಡ್ಬಿಟ್ಟು ಹೇಳ್ತೀನಿ. ಅದು ಎಷ್ಟಿದೆ ಅಂತ ನನಗೆ ಗೊತ್ತು. ಹೋದ್ವಾರ ನಮ್ಮಪ್ಪ ತಂದಿದ್ರು. ಹೌದಾ? ಎಷ್ಟಪ್ಪ ಕೆಜಿ? 400 ರೂಪಾಯಿ ಅಂತೆ ಕೆಜಿ. 400 ರೂಪಾಯಿನಾ? ಸರಿ ಬಿಡಪ್ಪ, ನಾನು ನಿಂಗೆ 50 ರೂಪಾಯಿ ಕಡಿಮೆ ಕೊಡ್ತೀನಿ. 350 ರೂಪಾಯಿ ಬೇಕಂದ್ರೆ 1 ಕೆಜಿ ತಗ. ಆಯ್ತಾ? ಹೋಗಿ ದುಡ್ಡು ತಗೊಂಬ. 50 ರೂಪಾಯಿ ಕಡಿಮೆ ಕೊಡ್ತೀರಾ? ಹಂಗಂದ್ರೆ ನನಗೆ 2 ಕೆಜಿ ಬೇಕು. ನಾನು ಈಗಲೇ ಹೋಗಿ ದುಡ್ಡು ತಗೊಂಬರ್ತೀನಿ. ಇಲ್ಲೇ ಇರಿ. ಬಾಲು ಏನಪ್ಪ ಸಿಟ್ಟಾಗಿದ್ಯಾ? ಅವನಿಗೆ ಡ್ರ್ಯಾಗನ್ ಫ್ರೂಟ್ ಕೊಡ್ತೀನಿ ಅಂತ ಹೇಳಿದಿಕ್ಕ? ಹೌದು, ನನಗೆ ಬೇಕಂತ ಹೇಳಿಲ್ವಾ ಅಜ್ಜಿ? ಅವನಿಗೆ 2 ಕೆಜಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಯಾರನ್ನ ಕೇಳಿ ನೀವು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಇದು ನನಗೋಸ್ಕರ ತಂದಿರೋದು. ಬಾಲು 1 ಕೆಜಿ 400 ರೂಪಾಯಿ ಅಂತೆ ಕಣಪ್ಪ. ಆ ಹುಡುಗ ಈ ಡ್ರ್ಯಾಗನ್ ಫ್ರೂಟ್ ಬೇಕಂತ ಕೇಳಿದಿಕ್ಕೆ ನಾನು ಸರಿ ಅಂತ ಹೇಳಿದ್ದು. ಇಲ್ಲಾಂದ್ರೆ ಕೊಡ್ತಾ ಇರ್ಲಿಲ್ಲ. ಈಗ 2 ಕೆಜಿ ಕೊಟ್ಟೆ ಅಂದ್ರೆ 700 ರೂಪಾಯಿ. 700 ರೂಪಾಯಿ ದುಡಿಬೇಕಂತ ಹೇಳಿದ್ರೆ 1 ವಾರ ಬೇಕು. ಈ ಹಳ್ಳಿಯಲ್ಲಿ ಇಷ್ಟು ರೇಟ್ ಕೊಟ್ಟು ಯಾರು ತಗೊಳ್ತಾರೆ ಹೇಳಿ ನೋಡೋಣ? ಆ ಹುಡುಗ ತಗೊಳ್ತೀನಿ ಅಂದಾಗ ಬೇಡ ಅನ್ನೋದು ಬೇಡ, ಸುಮ್ಕಿರು. ಈಗ 700 ರೂಪಾಯಿ ದುಡ್ಡು ತಗೊಳ್ಳೋಣ. ಅದರಲ್ಲಿ ಇನ್ನ ಹಣ್ಣುಗಳಿದಾವೆ, ಅವೆಲ್ಲನೂ ನೀನೇ ಇಟ್ಕೊಂಡು ತಿನ್ನು. ಅಜ್ಜಿ 700 ರೂಪಾಯಿ ಸಿಗತ್ತಾ? ಹೌದು ಬಾಲು, 700 ರೂಪಾಯಿ. ಆ 700 ರೂಪಾಯಿನೂ ನೀನೇ ಇಟ್ಕೋ ಆಯ್ತಾ? ಅವ್ನು ತಗೊಂಡೋದ್ಮೇಲೆ ಉಳಿದಿರೋ ಹಣ್ಣೆಲ್ಲ ನೀನೇ ತಿನ್ನು. ಇನ್ಯಾರಿಗೂ ಹಣ್ಣು ಕೊಡೋದು ಬೇಡ. ಆಯ್ತಜ್ಜಿ. ಕಳ್ಳ ಒಂದಲ್ಲ ಒಂದಿನ ಸಿಗ್ತಾರೆ ಬಿಡು ಅಚ್ಚು, ನೀನ್ ಚಿಂತೆ ಪಡಬೇಡ. ಬಾಲು ಈ ಮಕ್ಕಳೇನು ಅಂಗಡಿ ಬರ್ತಾ ಇದಾವೆ. ಈ ಹಣ್ಣೆಲ್ಲ ನೋಡಿದ್ರೆ ನಮ್ಮ ಮೇಲೆ ಡೌಟ್ ಬರುತ್ತೆ ಕಣೋ. ಅಜ್ಜಿ ನೀವ್ ಯಾಕೆ ಹೆದರ್ಕೊಳ್ತಾ ಇದ್ದೀರಾ? ಇಂಥ ಹಣ್ಣು ಅವ್ರ ಮನೇಲಿ ಒಂದೇ ಇರೋದಾ? ನಾವು ಮಾರ್ಕೆಟ್ ಇಂದ ತಂದ್ವಿ ಅಂತ ಹೇಳಿದ್ರೆ ಆಯ್ತು. ಸುಮ್ಕಿರಿ. ಬಾಲು ಸುಮ್ಕಿರು, ಅವರು ಅಂಗಡಿ ಕಡೆನೇ ಬರ್ತಾ ಇದ್ದಾರೆ. ನಾನೇ ಸ್ವಲ್ಪ ಮುಂದೆ ಹೋಗಿ ಈ ಕಡೆ ಬರ್ದೇ ಇರಂಗೆ ಮಾಡ್ತೀನಿ. ಏನ್ ಮಕ್ಳ ಈಚೆ ಅಂಗಡಿ ಬರ್ತಾ ಇದ್ದೀರಾ? ಹೌದಜ್ಜಿ. ಏನ್ ಬೇಕಾಗಿತ್ತು ಅಂಗಡಿಯಲ್ಲಿ? ಸಕ್ರೆ ಅಜ್ಜಿ, ಸಕ್ರೆ ತರ ಕೇಳಿದ್ರು ನಮ್ಮ ಅಜ್ಜಿ. ಓ ಸಕ್ರೆನಾ? ಸಕ್ರೆ ಈಗಷ್ಟೇ ಖಾಲಿ ಆಯ್ತು. ನಾಳೆ ಮಾರ್ಕೆಟ್ ಹೋದ್ರೆ ತಂದ್ಕೊಡ್ತೀನಿ. ಏನು ಸಕ್ರೆ ಇಲ್ವಾ? ಅಜ್ಜಿ ನಮ್ಗೆ ಜ್ಯೂಸ್ ಮಾಡಕ್ಕೆ ಸಕ್ರೆ ಬೇಕಾಗಿತ್ತು. ಸಕ್ರೆ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಜ್ಯೂಸ್ ಮಾಡೋದು? ಅಯ್ಯೋ ಏನ್ ಮಾಡೋದಪ್ಪ, ಸಕ್ರೆ ಖಾಲಿ ಬಿಡ್ತು. ನಾನು ನಿನ್ನೆನೆ ತರೋಣ ಅಂತ ಇದ್ದೆ, ಮರ್ತ್ ಬಂದ್ಬಿಟ್ಟೆ. ನಾಳೆ ನಾನು ಮಾರ್ಕೆಟ್ ಇಂದ ತಂದು ಇಡ್ತೀನಿ. ನಿಮಗೆ ಬೇಕಾದ್ರೆ ಮನೆಗೆ ತಂದ್ಕೊಡ್ತೀನಿ ಕಣಪ್ಪ. ಸರಿ ಆಯ್ತಜ್ಜಿ. ಅಚ್ಚು ಬಾ ಹೋಗೋಣ. ಹಪ್ಪ ಹೆಂಗೋ ಮಕ್ಕಳು ಇಲ್ಲಿಂದ ಹೋಗ್ಬಿಟ್ರು. ಮೊದಲು ಹಣ್ಣೆಲ್ಲ ತೆಗೆದು ಒಳಗಿರ್ಬೇಕು. ಮೀನಾ ನನಗೆ ಜ್ಯೂಸ್ ಕುಡಿಬೇಕಂತ ಆಸೆ ಆಗ್ತಾ ಇದೆ. ಸಕ್ಕರೆ ಇಲ್ಲಾಂದ್ರೆ ಏನು, ಬೆಲ್ಲ ತಂದು ಜ್ಯೂಸ್ ಹಾಕಿ ಕುಡಿಬೋದಲ್ಲ? ಇದು ಒಳ್ಳೆ ಐಡಿಯಾನೇ. ಸರಿ ಬನ್ನಿ ನಾವು ಹೋಗಿ ಬೆಲ್ಲ ತರೋಣ. ಅಜ್ಜಿ ಹೆಂಗೋ ಮಾಡಿ ಅವರನ್ನೆಲ್ಲ ಇಲ್ಲಿಂದ ಓಡಿಸ್ಬಿಟ್ರಲ್ಲ, ಅಷ್ಟೇ ಸಾಕು. ಸರಿ ಬನ್ನಿ ಹಣ್ಣೆಲ್ಲ ತೆಗೆದು ಒಳಗಿಡೋಣ. ಅಜ್ಜಿ ಏನಪ್ಪ ಏನ್ ಬೇಕು ನಿಮ್ಗೆ? ಅಲ್ಲೇ ಹೇಳಿದ್ನಲ್ಲ ಸಕ್ಕರೆ ಇಲ್ಲ ಅಂತ, ಇಲ್ಲೋರ್ಗೆ ಯಾಕೆ ಬಂದ್ರಿ? ಯಾಕಜ್ಜಿ ಏನಾಯ್ತು? ಇಲ್ಲಿ ಬಂದ್ರೆ ಏನಾಯ್ತು ನಿಮ್ಗೆ? ನಮ್ಗೆ ಸಕ್ಕರೆ ಇಲ್ಲ ಅಂತ ನೀವು ಹೇಳಿದ್ರಿ, ನಾವು ಬೆಲ್ಲ ತಗೊಂಡು ಹೋಗೋಣ ಅಂತ ಬಂದ್ವಿ. ಇದ್ರಲ್ಲಿ ಏನಿದೆ? ಸಕ್ಕರೆನೂ ಇಲ್ಲ ಬೆಲ್ಲನೂ ಇಲ್ಲ. ನಾಳೆ ಏನಿದ್ರೂ ತಗೊಳ್ರಿ. ಈಗ ಹೋಗ್ರಿ ಇಲ್ಲಿಂದ. ಅಜ್ಜಿ ಅಜ್ಜಿ ಅಮ್ಮ ಹೇಳಿದ್ರು 2 ಕೆಜಿ ಡ್ರ್ಯಾಗನ್ ಫ್ರೂಟ್ ಬೇಡ 3 ಕೆಜಿ ಡ್ರ್ಯಾಗನ್ ಫ್ರೂಟ್ ತಗೊಂಬಾ ಅಂತ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ನನ್ಗೆ 3 ಕೆಜಿ ಕೊಡಿ ಅಜ್ಜಿ. ಹೌದಾ? ಸರಿ ಸರಿ ತಡಿ, ನಾನು ನಿಮ್ಗೆ 3 ಕೆಜಿ ಡ್ರ್ಯಾಗನ್ ಫ್ರೂಟ್ ತರ್ತೀನಿ. ಅದ್ರಲ್ಲಿ 1 ಹಣ್ಣು ಫ್ರೀಯಾಗಿ ಕೊಡ್ತೀನಿ ಆಯ್ತಾ? ಹಂಗಂದ್ರೆ ಅಜ್ಜಿ ಎಷ್ಟು ಒಳ್ಳೆಯವರು. ಆಯ್ತಜ್ಜಿ ತನ್ನಿ. ನೀವ್ ಯಾಕಿನ್ನು ಇಲ್ಲೇ ಇದ್ದೀರಾ? ಮೊದಲು ಜಾಗ ಖಾಲಿ ಮಾಡಿ. ಸೈಡ್ ಬನ್ನಿ ಈ ಕಡೆ. ಈ ಹಣ್ಣೆಲ್ಲ ಹೆಂಗ್ ಬಂತು ನಿಮ್ಗೆ? ಆಕಾಶದಿಂದ ಕೆಳಗೆ ಉದುರ್ತು, ಹಂಗೆ ಬಂತು ನಮ್ಗೆ ಹಣ್ಣು. ಕೇಳ್ತಾಳ ನೋಡು ಬುದ್ಧಿ ಇಲ್ದೋಳ್ತಾರ. ಮಾರ್ಕೆಟ್ ಇಂದ ಈಗಷ್ಟೇ ತಂದು ಇಳಿಸಿದೀವಿ. ಬೇಕಂದ್ರೆ ನೀನು 1-2 ಕೆಜಿ ತಗೊಂಡೋಗು. ಅದ್ಯಾಕೆ ಹಿಂಗ್ ನೋಡ್ತಾ ಇದೀಯಾ? ಅಚ್ಚು ಓಡ್ಬೇಡ, ತಡಿ ನಾನು ಬಂದೆ. ಅಜ್ಜಿ ಅವರಿಗೆ ನಮ್ಮ ಮೇಲೆ ಡೌಟ್ ಬಂದಿರತ್ತಾ? ಆ ಹುಡುಗಿರ್ ಕೇಳೋದ್ ನೋಡಿದ್ರೆ ನಮ್ಮ ಮೇಲೆ ಡೌಟ್ ಬಂದ್ಬಿಡ್ತು ಅಂತ ಅನಿಸ್ತಾ ಇದೆ. ಡೌಟ್ ಬಂದ್ರೆ ಬರ್ಲಿ ಬಿಡು, ಹೆಂಗೋ ಅವರು ಊರಿಗೆ ಹೋಗೋರ್ತಾನೆ, ಹೋಗ್ಲಿ. ಆಮೇಲೆ ಹೋಗಿ ತಗೊಂಬಂದ್ರೆ ಆಯ್ತು. ಸರಿ ಡ್ರ್ಯಾಗನ್ ಫ್ರೂಟ್ ಅವನಿಗೆ 3 ಕೆಜಿ ಅಂತೆ ಕೊಟ್ಬಿಡ್ತೀನಿ. ದುಡ್ಡು ತಗೊಂಡೋಗಿ ಭದ್ರವಾಗಿಡು ಮನೆ ಒಳಗಡೆ. ಆಯ್ತಜ್ಜಿ. ನೀನ್ ನೋಡ್ದ ಮೀನಾ? ನೀನ್ ನೋಡ್ದ ಲಿಲಿ? ನೋಡ್ದೆ ಅಚ್ಚು. ಅಲ್ಲಿರೋಂತ ಬಾಳೆಹಣ್ಣು ಡ್ರ್ಯಾಗನ್ ಫ್ರೂಟ್ ನಮ್ ತೋಟದಿಂದಾನೇ ತಗೊಂಡೋಗಿದ್ದಾರೆ ಅವರು ಅಲ್ಲ?
ಮನೇಲಿರೋಂತ ತರಕಾರಿ ಹಣ್ಣು ಎಲ್ಲ ಕಳ್ತನ ಮಾಡೋರು ಈಗ ಚೆನ್ನಾಗ್ ಗೊತ್ತಾಯ್ತು ನನ್ಗೆ. ಅಚ್ಚು ಈಗ ಏನ್ ಮಾಡೋಣ? ಅಜ್ಜಿ ಹತ್ರ ಹೋಗಿ ಹೇಳದ್ನಾ? ಅಜ್ಜಿ ಹತ್ರ ಹೋಗಿ ಇವ್ರು ಈ ತರ ಕಳ್ರು ಅಜ್ಜಿ, ಇವ್ರೇ ನಮ್ಮ ಮನೆಯಿಂದ ತರಕಾರಿ ಹಣ್ಣೆಲ್ಲ ಕಿತ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಅಜ್ಜಿ ಹೇಳ್ತಾರೆ ನೀವು ನೋಡಿದ್ರಾ ಅಂತ ಅಂದ್ಬಿಟ್ಟು, ಗೊತ್ತಾ ಅವ್ರು ಮಾರ್ಕೆಟ್ ಇಂದ ತಂದಿರ್ತಾರೆ, ಅವರೆಲ್ಲ ಅಂತವ್ರಲ್ಲ ಹಂಗ್ ಮಾಡಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಬುದ್ಧಿ ಹೇಳಿ ಕಳಿಸ್ತಾರೆ ಮೀನಾ, ಗೊತ್ತಾ? ಅಜ್ಜಿಗೆ ಈ ತರ ಎಲ್ಲ ಹೇಳಿದ್ರೆ ಗೊತ್ತಾಗಲ್ಲ, ನಾನು ಬೇರೆ ತರ ಪ್ಲಾನ್ ಮಾಡ್ಕೊಂಡಿದೀನಿ, ಆ ತರ ಹೇಳಿದ್ರೇನೆ ಅಜ್ಜಿಗೆ ಇವರೇ ಕಳ್ರು ಅಂತ ಗೊತ್ತಾಗತ್ತೆ, ಸರಿನಾ? ಏನ್ ಪ್ಲಾನು? ಈ ಕಳ್ತನ ಮಾಡೋರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ಯಾ? ಮತ್ತೆ ಕಳ್ತನ ಮಾಡಕ್ಕೆ ಬರ್ತಾರಲ್ವಾ, ಹಾಗ ಅವರಿಗಿದೆ, ಆಗ ಅವರು ಕಳ್ರು ಅಂತ ಗೊತ್ತಾಗಂಗೆ ಮಾಡ್ತೀನಿ. ಅವರು ಯಾವ ಸಮಯದಲ್ಲಿ ಬಂದು ಕಳ್ತನ ಮಾಡ್ತಾರಂತ ನಾವೇ ನೋಡ್ಕೊಂಡಿರ್ತೀವ ಅಚ್ಚು? ಅವರು ಯಾರು ಇಲ್ಲದೆ ಇರೋ ಸಮಯದಲ್ಲೇ ಬಂದು ಕಳ್ತನ ಮಾಡ್ಕೊಂಡು ಹೋಗೋದು, ಹೆಂಗ್ ಅವರನ್ನ ಕಂಡಿಡಿಯೋದು? ಸುಮ್ನೆ ಬಾ, ಈಗ ಹೋಗಿ ಅಜ್ಜಿ ಹತ್ರ ಇವರೇ ಕಳ್ರು ಅಂತ ಹೇಳ್ಬಿಡೋಣ. ಅಯ್ಯೋ ಮೀನಾ, ನೀನ್ ಸುಮ್ನೆ ಇರು, ನನ್ಗೆ ಐಡಿಯಾ ಇದೆ, ನಾನು ಆ ರೀತಿ ಮಾಡಿದ್ರೇನೆ ಅವ್ರು ಕಳ್ರು ಅಂತ ಎಲ್ರಿಗೂ ಗೊತ್ತಾಗತ್ತೆ, ಅಜ್ಜಿಗೆ ಮಾತ್ರ ಗೊತ್ತಾಗೋದಲ್ಲ, ಇಡೀ ಊರಿಗೆ ಗೊತ್ತಾಗಬೇಕು ಅವ್ರು ಕಳ್ರು ಅಂತ. ಸರಿ ಅಚ್ಚು, ನೀನು ನಿರ್ಧಾರ ತೆಗೆದ್ಬಿಟ್ಟೆ, ಹಂಗೆ ಮಾಡು, ಬಾ ಹೋಗೋಣ. ಇದಕ್ಕೇನೆ ಆ ಅಜ್ಜಿ ಅಂಗಡಿ ಹತ್ರ ಬರಕ್ಕೆ ಬಿಡ್ಲಿಲ್ಲ ನಮ್ಗೆ, ಅಷ್ಟು ಸಿಟ್ಟಾಗಿ ಮಾತಾಡಿದ್ದು. ತಡಿ ತಡಿ, ನಿಮ್ಮಿಬ್ರಿಗೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.